ಲಾಸ್ಟ್ ಒಂದು 6 ವೀಡಿಯೋಸ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಹಾಕಿದಾಗ ಕನ್ನಡದಲ್ಲಿ ಮಾಡಿದಾಗ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲ ಕನ್ನಡಿಗರು. ನಿಮಗೆಲ್ಲರಿಗೂ ಥ್ಯಾಂಕ್ ಯು. ಅದ್ರ ಸಲುವಾಗಿ ನಾನು ಯಾಕೆ ಹಿಂದಿಯಲ್ಲಿ ವೀಡಿಯೋ ಮಾಡಲಿ, ಕನ್ನಡದಲ್ಲಿ ಯೂಟ್ಯೂಬಲ್ಲಿ ವೀಡಿಯೋ ಮಾಡುವ ಅಂತೇಳಿ ಇವತ್ತಿನ ನಾನು ಕನ್ನಡದಲ್ಲಿ ವೀಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದರೂ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಸಪೋರ್ಟ್ ಮಾಡಿರಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಫಸ್ಟ್ ಮಿಲ್ ಒಂದು 9:30 ತೊಗೊಂಡು ಮತ್ತೆ ಮಕ್ಕೊಂಡೆ. ಇವತ್ತು ರವಿವಾರ ಅಲ್ಲ, ಅದ್ರ ಸಲುವಾಗಿ ಬಾಕಿ ದಿನ ಅಂತೂ ಮಲಗಲಿಕ್ಕೆ ಸಿಗಲ್ಲ, ಕೆಲಸ ಮಾಡ್ಬೇಕಾಗುತ್ತೆ. ಬೆಳಿಗ್ಗೆ 6 ಗಂಟೆಯಿಂದ 11 ಗಂಟೆವರೆಗೂ ಕೆಲಸ ಇರೋದು. ಇವತ್ತೊಂದು ದಿನ ಮಲಗಲಿಕ್ಕೆ ಸಿಗುತ್ತೆ, ಆರಾಮ ಮಲಗಿದ್ದೆ. ಆಮೇಲೆ ಇವಾಗ ಎದ್ದೇನೆ, ಇವಾಗ ಸ್ವಲ್ಪ ಲೇಟ್ ಆಗೋದು, 11ಗೆ ಹೇಳ್ಬೇಕಾಯ್ತು, 11:30ಗೆ ಎದ್ದೇನೆ. ಇದು ನಂದು ಫ್ರೀ ವರ್ಕೌಟ್ ಮೀಲ್. ಇದರಲ್ಲಿ ಏನಿದೆ ಅಂತ ಅಂದ್ರೆ 5 ಎಗ್ ವೈಟ್ ಐತಿ, ಅದ್ರ ಜೊತೆ 100 ಗ್ರಾಮ್ ಪಾಲಕ್ ಐತಿ, ಮತ್ತು ಇದರಲ್ಲಿ 1 ಟೀ ಸ್ಪೂನ್ ಗೀ ತೊಗೊತೀನಿ. ಇದು ನನ್ನ ಫ್ರೀ ವರ್ಕೌಟ್ ಮೀಲ್. ಈ ಟೀ ಸ್ಪೂನ್ ಗೀಯಿಂದ ನಾನು ಇವಾಗ ಹೋಗಿ ಒಂದು 2 ತಾಸು ವರ್ಕೌಟ್ ಮಾಡ್ತೀನಿ. ಅದರಲ್ಲಿ 1 ತಾಸು ವರ್ಕೌಟ್ ಆಗುತ್ತೆ, ಮತ್ತು ಪೋಸಿಂಗು ಎಲ್ಲ ಅಲ್ಲಿ ಪೂರ್ತಿ ನನಗೆ ಎನರ್ಜಿ ಈ ಗೀಯಿಂದನೇ ಸಿಗುತ್ತೆ. ಬೇರೆ ಮಿಲ್ಲಲ್ಲಿ ಯಾವ ಮಿಲ್ಲಲ್ಲಿ ಫ್ಯಾಟ್ ಇಲ್ಲ. ಅದ್ರ ಸಲುವಾಗಿ ನಾನು ಬೆಳಿಗ್ಗೆ ನಾನು ಫ್ರೀ ವರ್ಕೌಟ್ ಮಿಲ್ಲಲ್ಲಿ 1 ಸ್ಪೂನ್ ತೊಗೊತೀನಿ. ಇದು ನಿನ್ನೆ ಯಾರೊಬ್ಬರು ಕಮೆಂಟ್ ಮಾಡಿದರು, ಕಟಿಂಗ್ಸ್ ಟೈಮು ನಾನು ಕಟಿಂಗ್ಸ್ ಮಾಡ್ತಾಯಿದ್ದೀನಿ, ವೇಟ್ಸ್ ಲೈಟ್ ವೇಟ್ ಹಾಕಿ ಹೊಡಿಬೇಕಾ ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಇನ್ಸ್ಟಾಗ್ರಾಮ್ದಲ್ಲಿ. ಅದರದ್ದೆಲ್ಲ ವೀಡಿಯೋಸ್ ನಾನು ಆ ಕಮೆಂಟ್ ಮೇಲೆ ಎಲ್ಲ ಒಂದೊಂದು ವೀಡಿಯೋ ಮಾಡ್ತೀನಿ. ಯಾವ ಥರ ಬಲ್ಕ್ ಮಾಡೋದು, ಯಾವ ಥರ ಕಟಿಂಗ್ಸ್ ಮಾಡೋದು, ನಿಮ್ಗೆ ಯಾವ ಥರ ಫ್ಯಾಟ್ ಲಾಸ್ ಮಾಡೋದು, ಮತ್ತು ಹೆಂಗೆ ಸ್ಟ್ರೆಂತ್ ಗೇನ್ ಮಾಡೋದು, ಏನೇ ಡೌಟ್ ಇದ್ರೂ ನಿಮಗೆ ಜಿಮ್ ಬಗ್ಗೆ ನಂಗೆ ಕಮೆಂಟ್ ಮಾಡಿರಿ, ನಾನು ಅದ್ರ ಮೇಲೆ ವೀಡಿಯೋ ಮಾಡೇ ಮಾಡ್ತೀನಿ. ಬರ್ತಿದ್ದೀವಿ. ಓಕೆ ಸರ್, ಬರ್ತಿದ್ದೀವಿ. ಟೌನ್ ಸರ್ ಅದ್ರದ್ದು ಗೊತ್ತಿಲ್ಲ, ನೀವು ಲೊಕೇಶನ್ ಕಳಿಸ್ಯಾರ, ಬಂದು ಬಿಡ್ತಾರೆ ಬೇಗ. ಓಕೆ ಓಕೆ ಸರ್, ಓಕೆ ಸರ್. ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೇವೆ ಇವಾಗ, ಏನೂ ಗೊತ್ತಿಲ್ಲ. ಬೆಳಗ್ಗೆ ಎದ್ದು ವರ್ಕೌಟ್ ರೆಡಿ ಆಗಿದ್ದೆ, ಅಷ್ಟರಲ್ಲಿ ಸರ್ ಕಾಲ್ ಬಂತು, ಒಂದು ಕಾಂಪಿಟೇಷನ್ ಇದೆ ಅಂತ ಹೇಳಿ. ಇವಾಗ ಊಬರ್ ಮಾಡ್ಕೊಂಡು ಊಬರಲ್ಲಿ ಹೋಗ್ತಾ ಇದ್ದೀವಿ. ಇನ್ನೊಂದು ತಾಸಲ್ಲಿ ನಾವು ರೀಚ್ ಆಗ್ತೇವೆ. ಅದು ಫಸ್ಟ್ ಕಾಂಪಿಟೇಷನ್ ಇದೆ, ನನಗೆ ಏನೂ ಗೊತ್ತಿಲ್ಲ ಇದ್ರದ್ದು. ಇಲ್ಲೊಬ್ಬ ಅಖಿಲೇಶ್ ಇದ್ದಾರೆ, ಅವ ಕಾಂಪಿಟೇಷನ್ ಮಾಡಿದ್ದಾನೆ, ಅವ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ಅವನ ಜೊತೆ ನಮ್ಮ ತಮ್ಮನ ಹಿಂದೆ ಕುಂತಿದ್ದಾನೆ. ಸೊ ಕಾಂಪಿಟೇಷನ್ಗೆ ಹೋಗಿ ಇವಾಗ ಅಲ್ಲಿ ಹೋಗಿ ಸಿಗ್ತೇನೆ ನಾನು ನಿಮಗೆ, ನೋಡ್ತಾ ಇರ್ರಿ ಹಂಗೆ. ಆಯ್ತು, ಥ್ಯಾಂಕ್ಸ್ ಅಣ್ಣ. 500 ಬೆಸ್ಟ್ ಸಿಕ್ಕಿದ್ರು ಮಾರೆ. ಡ್ರೈವರು ತುಂಬ ಸ್ಪೀಡ್ ಹೊಡೆದ್ರು, ಅಡ್ಡಿಲ್ಲ. ಟೈಮಿಗೆ ರೀಚ್ ಮಾಡಿದ್ದಾರೆ ತೊಗೊಂಬಂದು. ಇಲ್ಲಿರೋ ಸ್ವಲ್ಪ ಟಮಟೆ ಎಲ್ಲ ಹೊಡೆಯತ್ತಾರೆ, ಏನೋ ಅನ್ಸೋದಿದೆ ಒಳಗಿಂದ. ಒಳಗೆ ಹೋಗಿ ನೋಡುವ ಹೆಂಗೆ ಅನಿಸುತ್ತಾ ಅಂತ ಹೇಳಿ. ಶಿಬಿರದೇನು ಈ ಕಡೆ, ಹಾಂ ಕಾಲ್ ಮಾಡ್ತೇನೆ. Tomorrow, moving with emotion.
ಎಲ್ಲರಿಗೂ ಹೇಗೆ ಅನ್ನಿಸ್ತು ನಂದು ಫಸ್ಟ್ ಕಾಂಪಿಟೇಷನ್ ವಿಡಿಯೋ ನೋಡಿ. ನಿಮಗೂ ಗೊತ್ತೈತಿ, ಏನೂ ಪ್ಲ್ಯಾನಿಂಗ್ ಇರಲಿಲ್ಲ. 1 ತಾಸು ಮುಂಚೆ ಸರ್ ಕಾಲ್ ಮಾಡಿದರು ಬಾ ಅಂತ ಹೇಳಿ, ಡೈರೆಕ್ಟ್ ಪ್ಯಾಕ್ ಮಾಡ್ಕೊಂಡು ಹೋಗಿದ್ದಷ್ಟೆ. ನನಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತು ಈ ಕಾಂಪಿಟೇಷನ್ ಮಾಡಿ. ಎಕ್ಸ್ಪೀರಿಯೆನ್ಸ್ ಆಯ್ತು ನನಗೆ. ಯಾಕಂದ್ರೆ ಇನ್ನೊಂದು 4 ದಿನ ಬಿಟ್ಟರೆ ನಂದು ICN ಕಾಂಪಿಟೇಷನ್ ಐತಿ. ಏನೇನು ಮಿಸ್ಟೇಕ್ ಇತ್ತು ನನಗೆಲ್ಲ ಗೊತ್ತಾಯ್ತು ಈ ಕಾಂಪಿಟೇಷನ್ ಮಾಡಿ. ಮತ್ತು ಫಸ್ಟ್ ಮೆಡಲಿಗೆ ನಾನು ಜೂನಿಯರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಅದರಲ್ಲಿ ಕ್ಲಾಸಿಗೆ ಒಂದಿತ್ತು, ಬಾಡಿ ಬಿಲ್ಡಿಂಗ್ ಒಂದಿತ್ತು. ಕ್ಲಾಸಿಗೆ ಮಾಡಲಿಕ್ಕೆ ಸಿಗಲಿಲ್ಲ ನನಗೆ. ಅದು ಮಾಡಿದ್ರೆ ಪಕ್ಕ ಕ್ಲಾಸಿಕಲ್ಲಿ ಮೆಡಲ್ ಇರ್ತಿತ್ತು. ಏನು ಮಾಡೋದು, ತುಂಬ ಲೇಟ್ ಆಯ್ತು ನಮಗೆ ಹೋಗಲಿಕ್ಕೆ. ಜೂನಿಯರ್ ಬಾಡಿ ಬಿಲ್ಡಿಂಗಲ್ಲಿ ನಮ್ಗೆ ಫಸ್ಟ್ ಮೆಡಲ್ ಟ್ರೋಫಿ ಇದು ಸಿಕ್ಕೈತಿ. ಅದ್ರ ಜೊತೆ ಮೆಡಲ್, ಮತ್ತು ಅದ್ರ ಜೊತೆ 100 ಗ್ರಾಮ್ ಪ್ರೋಟೀನ್ ಐತಿ, 100 ಗ್ರಾಮ್ ಫ್ರೀ ವರ್ಕೌಟ್ ಮೀಲ್, 100 ಗ್ರಾಮ್ ಕ್ರಿಯೇಟಿನ್ ಕೊಟ್ಟಿದ್ದಾರೆ. ಇದಾದಮೇಲೆ ನಾನು ಟೈಟಲ್ಗೆ ಸೆಲೆಕ್ಟ್ ಆದೆ. ಟೈಟಲ್ ಮಾತ್ರ ಟ್ರೋಫಿ ತುಂಬ ದೊಡ್ಡದಿದೆ ಬ್ರೋ, ನೀವು ನೋಡಿರೋದು ವೀಡಿಯೋದಲ್ಲಿ. ನಾನೇನೋ ಹಗುರ ಐತೆ ಅಂತ ಮಾಡಿದ್ದೆ. ಅದು ಆಲ್ಮೋಸ್ಟ್ 20 kg ಐತೆ. ಅದು ಮನೆಗೆ ಹೆಂಗೆ ತೊಗೊಂಡು ಹೋಗೋದು ಅಂತ ಗೊತ್ತಿಲ್ಲ. ಇಲ್ಲಿಂದ ಮನೆಗೆ ಹೆಂಗೆ ತೊಗೊಂಡು ಹೋಗೋದು ಅಂತ ಯೋಚನೆ ಮಾಡ್ತಾಯಿದ್ದೆ ನಾನು ಕೊಟ್ಟಾದ್ಮೇಲೆ. ಸೊ ಇಷ್ಟೆಲ್ಲ ನನಗೆ ಈ ಕಾಂಪಿಟೇಷನ್ ಮಾಡಾದ್ಮೇಲೆ ಸಿಕ್ಕಿದ್ದು ಮೇನ್ ಅಂತ ಅಂದ್ರೆ ಎಕ್ಸ್ಪೀರಿಯೆನ್ಸ್. ತುಂಬ ಚೆನ್ನಾಗಾಯ್ತು ಈ ಕಾಂಪಿಟೇಷನ್ ಮಾಡಿದ್ದಕ್ಕೆ. ಯಾಕಂದ್ರೆ ನಾನು ಪೋಸಿಂಗ್ ಮೇಲೆ ತುಂಬ ಫೋಕಸ್ ಮಾಡೋಕೆ ಇವಾಗ ನಾನು ಆಲ್ಮೋಸ್ಟ್ ನಂದು ಬ್ಯಾಕ್ ಡಬಲ್ ಬೈಸೆಪ್ಸ್, ಲ್ಯಾಟ್ಸ್ ಓಪನ್ ಮಾಡೋದು ಸ್ವಲ್ಪ ಅದರಲ್ಲಿ ನಾನು ಮಿಸ್ಟೇಕ್ ಕಾಣ್ತಾ ಇದ್ದಾವೆ ವಿಡಿಯೋದಲ್ಲಿ.
ಮತ್ತು ಟ್ರೈಸೆಪ್ಸು ಚೆನ್ನಾಗಿ ತೋರಿಸ್ತಿಲ್ಲ ನಾನು. ಈ ಮಾಡಿದ್ದಕ್ಕೆ ತುಂಬ ಹೆಲ್ಪ್ ಆದ. ಯಾಕಂದ್ರೆ ಐಸಿಯಲ್ಲಿ ತಪ್ಪು ಮಾಡೋಕ್ಕಾಗಲ್ಲ, ಐಸಿಯಲ್ಲಿ ಕರೆಕ್ಟ್ ಮಾಡ್ಬೋದು ಎಲ್ಲ ಇವನ್ನೆಲ್ಲ. ಸೊ ಇವತ್ತಿಂದ ಸ್ವಲ್ಪ ನಾನು ಪೋಸಿಂಗ್ ಮೇಲೆ ತುಂಬ ಫೋಕಸ್ ಮಾಡ್ತಾಯಿದ್ದೆ. ಇವಾಗ ಮತ್ತೆ ಜಾಸ್ತಿ ಸ್ವಲ್ಪ ಫೋಕಸ್ ಮಾಡುವ. ಯಾಕಂದ್ರೆ ನಿಮ್ಮ ಕಡೆ ಎಷ್ಟೇ ಮಸಲ್ಸ್ ಇರಲಿ, ನೀವು ಎಷ್ಟೇ ಚೆನ್ನಾಗಿ ಕಂಡ್ರೂ ಪೋಸಿಂಗ್ ಮೇನ್ ಇಂಪಾರ್ಟೆಂಟ್. ಪೋಸಿಂಗೇ ಚೆನ್ನಾಗಿ ಮಾಡಲಿಲ್ಲ ಅಂತ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪೋಸಿಂಗ್ ಯಾವ ಥರ ಮಾಡ್ತೀವಿ ಅಂತ ಹೇಳಿ. ಸೊ ನಿಮಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ನೋಡಿ ಕಮೆಂಟ್ ಮಾಡಿರಿ. ಇದು ನನ್ನ ಫಸ್ಟ್ ಕನ್ನಡ ವಿಡಿಯೋ. ನಾನು ತುಂಬ ಜನ ಮೆಸೇಜ್ ಮಾಡಿದ್ದಾರೆ ಹಿಂದಿಯಲ್ಲಿ ಕಂಟಿನ್ಯೂ ಮಾಡು ಬ್ರೋ, ಟೈಮ್ ತೊಗೊಳುತ್ತೆ, ಕ್ಲಿಕ್ ಆಗುತ್ತೆ, ತುಂಬ ಜನ ನೋಡ್ತಾರೆ, ಹಿಂದಿಯಲ್ಲೇ ಮಾಡು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಆದ್ರೂ ನನಗೇನು ಅನಿಸಿದೆ ಅಂದರೆ ಕನ್ನಡದಲ್ಲಿ ಮಾಡುವ. ಯಾಕಂದರೆ ಕನ್ನಡದಲ್ಲಿ ಯಾರೂ ಅಷ್ಟು ಜನ ಇಲ್ಲ, ಕನ್ನಡದವ್ರಿಗೆ ಯಾರಿಗೂ ಅಷ್ಟು ಇವಾಗ ನಮ್ಮೂರ ಕಡೆ ಅಂದರೆ ಹುಡುಗರಿಗೆಲ್ಲ ಹಿಂದಿ ಎಲ್ಲ ಬರೋಲ್ಲ, ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ನಂದು ವಿಡಿಯೋ ನೋಡಿ. ಇವಾಗ ಹಿಂದಿಯಲ್ಲಂತೂ ಆಲ್ಮೋಸ್ಟ್ ತುಂಬ ಜನ ಇದ್ದಾರೆ, ಅವ್ರು ಬೇಕಾದರೆ ಹಿಂದಿಯಲ್ಲಿ ನೋಡ್ಬೋದು. ಕನ್ನಡದಲ್ಲಿ ಯಾರಿಗೆ ಹಿಂದಿ ಬರಲ್ಲ ಅವ್ರಿಗೆಲ್ಲ ಸ್ವಲ್ಪ ಫಿಟ್ನೆಸ್ ಯಾವ ಥರ ಮಾಡಬೇಕು, ಮೇಂಟೈನ್ ಮಾಡಬೇಕು, ಏನೇನು ಮಾಡ್ಬೇಕು ಅಂತೇಳಿ ಸ್ವಲ್ಪ ಗೈಡ್ಲೈನ್ ಸಿಗುತ್ತೆ ಅವ್ರಿಗೆಲ್ಲ. ನೋಡಿರಿ, ಇದು ನಂದು ಫಸ್ಟ್ ವಿಡಿಯೋ. ಎಲ್ಲ ನಿಮ್ಮ ಮೇಲೆ ಇರುತ್ತೆ ಯಾವ ಥರ ಸಪೋರ್ಟ್ ಮಾಡ್ತೀರಾ ಅಂಥೇಳಿ. ನನಗೆ ಗೊತ್ತು ನೀವು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ. ನಂದು ಇನ್ಸ್ಟಾಗ್ರಾಮ್ ಲಾಸ್ಟ್ 10 ಡೇಸಿಂದ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರ ಬ್ರೋ. ಇದೇ ಥರ ಸಪೋರ್ಟ್ ಮಾಡಿರಿ. ಲಾಸ್ಟ್ 1 ವೀಕ್ ಹಿಂದೆ ನಾನು ಕನ್ನಡದಲ್ಲಿ ಮಾಡೋಕ್ಕಿಂತ ಮುಂಚೆ ಬ್ರೋ ಡಿಪ್ರೆಷನ್ ಆಗಿಬಿಟ್ಟಿತ್ತು ಬ್ರೋ. ನಾನು ಒಂಥರ ಏನೋ ಬೇಡ ವಿಡಿಯೋ ಎಲ್ಲ ಬಿಟ್ಬಿಡೋಣ, ನಮಗೇನು ವೈರಲ್ ಏನು ಆಗೋದಿಲ್ಲ ಆ ಥರ ಅನ್ನಿಸ್ತಾ ಇತ್ತು. ನಮ್ಮ ತಮ್ಮ ಒಂದು ಸಲ ಕನ್ನಡದಲ್ಲಿ ವಿಡಿಯೋ ಮಾಡು, ಜಿಮ್ಮಲ್ಲಿ ನನ್ನ ಫ್ರೆಂಡ್ಸಲ್ಲಿ ಹೇಳಿದರು ಟ್ರೈನರ್ಸು, ಕನ್ನಡದಲ್ಲಿ ಒಂದು ಮಾಡು ನೋಡುವ ಕ್ಲಿಕ್ ಆಗುತ್ತೆ ಅಂತೇಳಿ ಮಾಡಿದೆ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರ. ಇದೇ ಥರ ಸಪೋರ್ಟ್ ಮಾಡಿರಿ. ನಾನು ನಿಮಗೆ ನನ್ನ ಕಡೆ ಎಷ್ಟಾಗುತ್ತೆ ಅಷ್ಟು ನಿಮಗೆ ಗೈಡ್ ಮಾಡ್ತೀನಿ, ಯಾವ ಥರ ಒಳ್ಳೆ ಫಿಸಿಕ್ ಬಿಲ್ಡ್ ಮಾಡೋದು ಅಂತ ಹೇಳಿ, ಯಾವ ಥರ ಡಯಟ್ ಮಾಡೋದು ಅಂಥೇಳಿ. ನಿಮ್ಗೇನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿರಿ, ಅದ್ರ ಮೇಲೆ ನಾನು ವಿಡಿಯೋ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಬ್ರೋ.